ರಾಧಿಕಾಗೂ ಮಾಡೋದಕ್ಕೆ ಕೆಲಸ ಇಲ್ಲ ವಿಶ್ವ. ಹೋಗಿ ಹೋಗಿ ನನ್ನ ಕೆಲಸಕ್ಕೆ ಕಲ್ಲು ಹಾಕೋದಕ್ಕೆ ಬರ್ತಾಳೆ. ನಾನು ನಿಮ್ಮಿಬ್ಬರ ಬದುಕಿಗೆ ಕಲ್ಲು ಹಾಕೋದಕ್ಕೆ ನೋಡ್ತೀನಿ. ಇದೆಲ್ಲ ಏನ್ ವಿಷಯ? ನನಗೂ ಬೇಸರ ಆಗುತ್ತೆ. ಆದ್ರೆ ನಾನು ಅಂದುಕೊಂಡ ಹಾಗೆ ಡ್ರಾಮಾ ನಡೀತಿದೆಯಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಇದ್ರಲ್ಲಿ ಬೇರೇನೋ ಸಮಸ್ಯೆ ಇದೆ ಅಂತ ನಿಮಗೆ ಅನಿಸ್ತಿಲ್ವಾ? ಏನಿಲ್ಲ, ಜ್ವರ ಅಷ್ಟೇ ಬಂದಿರೋದು ಇವನಿಗೆ. ನೋಡಿ, ನಿಮ್ಮಾಗೆ ನಾನು ಆಶ್ರಮದಲ್ಲಿರೋ ಡಾಕ್ಟರ್ ಅಲ್ಲ. ನನಗೆ ಗೊತ್ತಾಗ್ತಾ ಇದೆ ನೀವು ಕೊಟ್ಟಿರೋ ಮಾತ್ರೆಯಿಂದ ಈ ಸಮಸ್ಯೆ ಆಗಿರೋದು ಅಂತ. ನಿಮಗೆ ಗೊತ್ತಾಗ್ತಾ ಇಲ್ವಾ? ಮೊದಲು ಯಾವ ಮಾತ್ರೆ ಅಂತ ಕೇಳಿದ್ದೀರಾ? ನೋಡಿ, ಜಾನಕಿ ಕೃಷ್ಣನ ಟ್ರೀಟ್ ಮಾಡ್ತಿರೋದು. ಈ ಮಾತ್ರೆಗಳು ಕೂಡ ಅವಳೇ ಕೊಡ್ತಿರೋದು. ಇದು ಯಾವ ಮಾತ್ರೆ ಅಂತ ಸ್ಪೆಸಿಫಿಕ್ ಆಗಿ ನನಗೂ ಏನೂ ಹೇಳಿಲ್ಲ. ಆದರೆ ಈ ಮಾತ್ರೆ ತಗೊಂಡ್ಮೇಲೆ ಕೃಷ್ಣ ಇಷ್ಟೊಂದು ಇಂಪ್ರೂವ್ ಆಗಿದ್ದಾನೆ ಅನ್ನೋದನ್ನ ಮರಿಬೇಡಿ. ಕಾಗೆ ಕೂತಾಗ ಮರದಿಂದ ಮಾವು ಬಿದ್ದಿದೆ, ಕಾಗೆಯಿಂದನೇ ಬಿದ್ದಿದೆ ಅನ್ಕೋಬೇಡಿ. ಏನು ಹೇಳ್ತಾ ಇದ್ದೀರಾ ನೀವು? ಕೃಷ್ಣನ್ಗೇನಾದರೂ ಆದರೆ ಎಲ್ಲರೂ ಜೈಲು ಕಂಬಿ ಎಣಿಸ್ಬೇಕಾಗತ್ತೆ. ನೀವು ಕೂಡ ಮೊದಲು ಕೃಷ್ಣಂಗೆ ಯಾವ ಮಾತ್ರೆ ಕೊಡಬೇಕೋ ಕೊಟ್ಟು ಸರಿ ಮಾಡಿ, ಇಲ್ಲ ಅಂದರೆ ನಾನು ಸರಿ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ರೋಗಿಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೌದು, ಕಣ್ಮುಂದೆನೇ ಸತ್ಯ ಕಾಣಿಸ್ತಾ ಇದೆ. ಅದು ಕನ್ನಡಿ ಬೇಕಾಗಿಲ್ಲ. ಇದು ಆ ಮಾತ್ರೆಯಿಂದನೇ ಸಮಸ್ಯೆ ಆಗಿರೋದು. ಕೊಡೋ ಮಾತ್ರೆಯಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದು ನನ್ನ ಅನುಮಾನ. ನೋಡಿ, ಜಾನಕಿ ಅವರು ಕೃಷ್ಣನ ಮಗು ಥರ ನೋಡ್ಕೋತಾ ಇದ್ದಾರೆ. ಕೃಷ್ಣನಿಗೆ ಏನಾದ್ರು ಆಗೋಕ್ಕೆ ಜಾನಕಿ ಬಿಡಕ್ಕೆ ಸಾಧ್ಯನೇ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅನ್ನೋದನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಜಾನಕಿಗೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸೋದಕ್ಕೆ ಹೋಗಬೇಡಿ. ಕೃಷ್ಣಂಗೆ ಏನಾದರೂ ಆದರೆ ಮೊದಲು ಸಮಸ್ಯೆ ಆಗೋದು ನಿಮಗೆ. ಗುರೂಜಿಗೆ ನೀವು ಉತ್ತರ ಕೊಡಬೇಕು ಅನ್ನೋದನ್ನ ಮರಿಬೇಡಿ. ಬರ್ತೀನಿ. ಕೃಷ್ಣ, ಕೃಷ್ಣ, ಕೃಷ್ಣ. ಏನು ಇಷ್ಟು ದೊಡ್ಡ ಕಣ್ ಬಿಟ್ಕೊಂಡು ನೋಡಿದ್ರೆ ನಾನು ಭಯ ಪಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾಕೆ ನನ್ನ ಮುಂದೆ ನಿಂತಿದ್ಯಾ? ನೀನು ನೋಡಿದ್ರೆ ಚಿಲ್ಲರೆ ಕಾಸು ಹಾಕಕ್ಕೂ ಮನ್ಸು ಬರಲ್ಲ. ಸುಮ್ಮನೆ ನಡಿ. ಒಂದು ನಿಮಿಷ. ಏನು, ನೀನು ಈ ರೀತಿ ಡೈಲಾಗ್ ಹೊಡೆದ ಕೂಡಲೇ ಸುಮ್ಮನಾಗ್ಬಿಡ್ತೀನಿ ಅಂದ್ಕೊಂಡ್ಯಾ? ಈ ಆಶ್ರಮದಲ್ಲಿ ದೇಸಾಯಿಗಳ ಮನೆ ವಿರುದ್ಧವಾದದ್ದು ಏನೋ ನಡೀತಿದೆ ಅನ್ನೋ ಸೂಚನೆ ಕಾಣಿಸ್ತಿದೆ. ಯಾಕೆ ಜಾನಕಿ ಇಷ್ಟೊಂದು ಭಯ ಪಡ್ತಿದ್ಯಾ? ಇದು ಬರೀ ಅನುಮಾನ ಅಷ್ಟೇ. ಭಯನಾ? ನಾನು ಯಾಕೆ ಭಯ ಪಡ್ಲಿ? ಏನ್ ಅನುಮಾನ ನಿನ್ಗೆ? ನನಗೆ ಆ ಕೃಷ್ಣನ್ ಬಗ್ಗೆ ಗೊತ್ತಾಗಬೇಕಾಗಿದೆ. ನೀನು, ಶಾಂತನು, ರಾಧಿಕಾ 3 ಜನ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದೀರಾ ಅನ್ಸ್ತಿದೆ. ನಿನಗ್ ಬುದ್ಧಿ ಇಲ್ಲ ಅನ್ಸುತ್ತೆ. ಇಲ್ದೇ ಇರೋ ಯೋಚನೆಗಳಲ್ಲೇ ಹೆಚ್ಚು ಕಾಲ ಕಳಿತೀಯ. ಅನುಮಾನದಲ್ಲೇ ನಿನ್ ಜೀವನ ಕಳಿತೀಯ ಅನ್ಸುತ್ತೆ. ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಕೃಷ್ಣ ಇನ್ನೂ ಎದ್ದಿಲ್ಲ. ಕೃಷ್ಣಂಗೆ ಅದು ಯಾವ ಮಾಯ ಔಷಧಿ ಕೊಟ್ಟಿಯೋ ಗೊತ್ತಿಲ್ಲ, ನಿನ್ನೆ ಮಲ್ಕೊಂಡು ಇನ್ನೂ ಎದ್ದಿಲ್ಲ. ಭಯ ಪಡಬೇಡ ಜಾನಕಿ, ಇನ್ನೂ ಸತ್ತಿಲ್ಲ, ಉಸಿರಾಡ್ತಾನೆ ಇದ್ದಾನೆ. ನಿನ್ನೆ ಕೊಟ್ಟು ಮಾತ್ರೆ ಪವರ್ ಇನ್ನೂ ಕೆಲಸ ಮಾಡ್ತಿದೆ ಅಂದ್ರೆ ಅದ್ಯಾವುದೋ ಅಮೇಝಿಂಗ್ ಆದ ಟ್ಯಾಬ್ಲೆಟ್ ಇರಬೇಕಲ್ವಾ? ಅದ್ರ ಹೆಸರು ಸ್ವಲ್ಪ ಹೇಳ್ತೀಯಾ? ಏನ್ ಜಾನಕಿ, ಬೆದ್ರಿ ಜಿಂಕೆ ಹಾಕಿ ಕಾಣಿಸ್ತಿದ್ಯಾ? ಏನಾಯ್ತು? ಇಷ್ಟೊಂದು ಭಯದಿಂದ ಇರೋ ಕಾರಣ ಏನಂತ ಸ್ವಲ್ಪ ಹೇಳ್ತೀಯಾ? ನಂಜುಗುಡಿ ಪ್ಲೀಸ್, ನೀನೇ ಏನೇನೋ ಪ್ರಶ್ನೆಗಳನ್ನು ಹುಡ್ಕೊಂಡು ಅದಕ್ಕೆ ಉತ್ತರನು ನೀನೇ ಕೊಡೋ ಪ್ರಯತ್ನ ಯಾಕೆ ಮಾಡ್ತಾ ಇದೀಯಾ? ನಮ್ಗೆ ಕೃಷ್ಣ ವಾಸಿ ಆಗೋದಷ್ಟೇ ಮುಖ್ಯ. ವಾಸಿ ಆಗೋದು ಮುಖ್ಯನಾ ಅಥವಾ ವಾಸಿ ಆಗದೆ ಇರೋದು ಮುಖ್ಯನಾ?
ನಾನು ಇಲ್ಲಿಗೆ ಬಿಡ್ತೀನಿ ಅನ್ಕೊಂಡ್ಯಾ? ಒಳಗಿರೋ ಸತ್ಯನ ಹೊರಗೆ ತಂದೆ ತರ್ತೀನಿ. ನಂಜುಗುಡಿ, ಏನ್ ಸತ್ಯ ಇರೋದಕ್ಕೆ ಸಾಧ್ಯ ಹೇಳು? ಈ ರೀತಿ ಪ್ರಶ್ನೆಗಳನ್ನ ಕೇಳಿ ನಂಗೆ ಬೇಜಾರು ಮಾಡಬೇಡ. ನೀನ್ ಅನ್ಕೊಂಡಾಗೆ ಏನೂ ಇಲ್ಲ. ನಾನು ಏನೋ ಅಂದ್ಕೊಂಡೆ ಅಂತ ನಿನಗೆ ಗೊತ್ತಾಯ್ತು ಜಾನಕಿ? ಅನುಮಾನ ಬಂದಾಗಿದೆ. ನಾನು ಅದನ್ನು ಪರಿಹರಿಸ್ಕೊಳ್ಳೋವರೆಗೂ ಸುಮ್ಮನೆ ಇರೋದಿಲ್ಲ. ಜಾನಕಿ, ಈ ನಂಜುಗುಡಿಗೆ ಏನಾಗಿದೆ? ಯಾಕೆ ಈ ತರ ಅನುಮಾನ ಪಡ್ತಿದ್ದಾನೆ? ಯಾಕೆ? ಏನಾಯ್ತು? ಕೃಷ್ಣಂಗೆ ಜ್ವರ ಬಂದು ನಡುತ್ತಾ ಇದ್ದಾನೆ. ಅದನ್ನ ನೋಡಿದವನು ಏನೇನೋ ಪ್ರಶ್ನೆಗಳು ಕೇಳಿ ಅನುಮಾನ ಪಡ್ತಿದ್ದಾನೆ. ನೆನ್ನೆ ಶಾಂತನು ನೀನ್ ಕೊಟ್ಟಿದ್ ಮಾತ್ರನೇ ಕೊಟ್ಟ. ಅವಾಗ ಮಲಗ್ದವನು ಇನ್ನೂ ಎದ್ದಿಲ್ಲ. ನನಗೆ ಯಾಕೋ ಆ ಮಾತ್ರೆಯಲ್ಲೇನೋ ಈ ಸಮಸ್ಯೆ ಇದೆ ಅಂತ ಡೌಟ್ ಆಗ್ತಿದೆ. ಹಾಗೇನಿಲ್ಲ ಸಂಜೀವಿನಿ ಅವರೇ, ಹಳೆ ನೆನಪೆಲ್ಲ ಮತ್ತೆ ಬರ್ಲಿ ಅಂತ ಕೊಡ್ತಾ ಇರೋ ಮಾತ್ರೆ ಅದು. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ಎಲ್ಲ ನೋಡ್ಕೋತೀನಿ. ಸರಿ, ಆದರೆ ಒಂದು ಮಾತು, ಕೃಷ್ಣನಿಗೆ ಅಟ್ಲೀಸ್ಟ್ ಸ್ವಲ್ಪ ದಿನದ ಮಟ್ಟಿಗೆ ಯಾವುದೇ ಔಷಧಿ ಆಗಲಿ ಮಾತ್ರೆ ಆಗಲಿ ಕೊಡೋದು ಬೇಡ. ಏನ್ ರಾಧಿಕಾ ಇದು? ಈ ಆಶ್ರಮದಲ್ಲಿ ಏನ್ ನಡೀತಾ ಇದೆ? ಏನಾಯ್ತು? ಏನಾಯ್ತಾ? ಹೋಗಿ ಕೃಷ್ಣನ್ ನೋಡಿ, ತಲೆನೋವು ಜ್ವರ ಅಂತ ಒದ್ದಾಡ್ತಾ ಇದ್ದಾನೆ. ನನಗೇನೋ ನೀವು ಕೊಡೋ ಟ್ಯಾಬ್ಲೆಟ್ ಇಂದ ಹೀಗೆಲ್ಲ ಆಗ್ತಿದೆ ಅನ್ಸ್ತಿದೆ. ಯಾವತ್ತೂ ಇಲ್ದೋರೋ ಸಮಸ್ಯೆ ಈಗಾಗೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಶುರುವಾಗಿರೋದು ಮಾತ್ರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಅವನ ಗುಣ ಆಗಲಿ ಅಂತಾನೆ ಮಾತ್ರೆ ಕೊಡ್ತಾ ಇರೋದು. ಈಗ ಇಲ್ಲಿ ಆಗ್ತಿರೋದೇ ಬೇರೆ. ನನಗನ್ಸ್ತಾ ಇದೆ ನೀನು ಜಾನಕಿ ಸೇರ್ಕೊಂಡೇನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ. ನಾವೇನ್ ಮಾಡೋಕ್ಕಾಗತ್ತೆ? ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ನೆವರ್. ಶಾಂತನು ಜಾನಕಿ ಮತ್ತೆ ನೀನು ಕೃಷ್ಣನ್ ವಿಚಾರ ಬಂದಾಗ ಅನುಮಾನದ ರೀತಿಯಲ್ಲೇ ನಡ್ಕೋತಿದ್ದೀರಾ. ಆದರೆ ಅದು ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಕೃಷ್ಣನ್ಗೇನಾದರೂ ಆದರೆ ಈ ಆಶ್ರಮಕ್ಕೆ ಮತ್ತು ದೇಸಾಯಿ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ನೀನು ಕಾರಣ ಆಗಿರ್ತೀಯ. ಈಗಲೂ ಏನಾದರೂ ನಿಜ ಇದ್ರೆ ಹೇಳು ರಾಧಿಕಾ. ಆ ಶಾಂತನು ಜಾನಕಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಅಲ್ಲ, ಆ ಕೃಷ್ಣ ಗುಣ ಆದರೆ ಇವ್ರಿಗೇನು ಉಪಯೋಗ ಇದೆ? ಆಗದೆ ಇದ್ರೆ ಏನು ಉಪಯೋಗ ಇದೆ? ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಆ ಶಾಂತನ ಮೇಲೆ ನನಗೆ ಕಣ್ಣಿದ್ದೇ ಇದೆ. ಕೃಷ್ಣನ್ ವಿಚಾರವಾಗಿ ಜಾನಕಿಗೆ ತಲೆ ಕೆಡಿಸ್ತಾ ಇರೋದು ಆ ಶಾಂತನೇ ಅಂತ ಮೊದಲಿಂದ ನಂಗೆ ಅನುಮಾನ. ರಾಧಿಕಾ, ನಿನಗೆ ಗೊತ್ತಿರೋ ವಿಚಾರ ಏನಾದರೂ ಇದೆಯಾ? ನಾನು ನನ್ನ ಮಗು, ನನ್ನ ವಿಷಯ ಮೇಲೆ ಪ್ರಮಾಣ ಮಾಡ್ತೀನಿ. ಈ ವಿಷಯನ ನಾನು ಯಾರಿಗೂ ಹೇಳೋದಿಲ್ಲ. ನಿನ್ನ ಮದುವೆ ವಿಷಯದಲ್ಲೂ ನಾನಿನ್ ಬೆಂಬಲಕ್ಕೆ ನಿಲ್ತೀನಿ. ಇಲ್ಲ. ಸರಿ ಬಿಡು, ಮುಂದೆ ಸಮಸ್ಯೆ ಆದಾಗ ನನ್ನ ಮಾತು ನಿಮಗೆಲ್ಲ ನೆನಪಾಗತ್ತ. ಏನಾಗಿದೆ ಈ ನಂಜುಗುಡಿ ಅವ್ರಿಗೆ? ಯಾಕೆ ಈ ಥರ ಮಾತಾಡ್ತೀರಿ ಅಂತ ಅರ್ಥನೇ ಆಗ್ತಿಲ್ಲ. ಅಂದಹಾಗೆ ಕೃಷ್ಣನಿಗೆ ಮಾತ್ರೆ ಕೊಡೋದು ಬೇಡ ಸ್ವಲ್ಪ ದಿನದ ಮಟ್ಟಿಗೆ ಅಂತ ಹೇಳಿದ್ದೀನಿ. ಜ್ವರ ಬಂದಿದೆ ಅವನಿಗೆ. ಮೋಸ್ಟ್ಲಿ ನಾವು ಕೊಡ್ತಿರೋ ಮಾತ್ರೆ ಸೂಟ್ ಆಗ್ತಿಲ್ಲ ಅನ್ಸುತ್ತೆ. ಸರಿ, ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಕ್ಷಮಿಸ್ಬಿಡು ಕೃಷ್ಣ. ಜಾನಕಿಗೆ ಸಹಾಯ ಮಾಡೋ ನೆಪದಲ್ಲಿ ನಿನಗೆ ಮೋಸ ಮಾಡ್ತಿದ್ದೀನಿ. ಓ, ಏನು ಇತ್ತೀಚೆಗೆ ಆಶ್ರಮಕ್ಕೆ ತುಂಬಾ ಎಂಟ್ರಿ ಕೊಡ್ತಾ ಇದೆಯಾ? ಅಂತ ಮಹತ್ ಕಾರ್ಯ ಏನೋ? ಆಶ್ರಮದ ಗುರುಜಿ ಸ್ಥಾನ ಏನಾದರೂ ಆಕ್ರಮಿಸ್ಕೊಳ್ಳೋ ಪ್ಲಾನ? ಅದಕ್ಕೆ ನೀನಿದೆಯಲ್ಲ, ಅದಕ್ಕೆ ತಾನೇ ಆಶ್ರಮಕ್ಕೆ ಬಂದು ಸೇರ್ಕೊಂಡಿರೋದು.
ಕಾಯಿಲೆ ಒಂದು ನೆಪ ಅಷ್ಟೇ ನಿಂಗೆ. ಈ ಆಶ್ರಮದಲ್ಲಿ ಕೆಲವು ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿದ್ವು, ಅದನ್ನು ಸರಿ ಮಾಡೋಣ ಅಂತ. ಅಕ್ಕನ ಮನೇಲಿ ಬಿಟ್ಟಿ ಊಟ ಮಾಡಕ್ ಬಂದಿರೋ ನಿನಗೆ ಲೆಕ್ಕದ ಬಗ್ಗೆ ಏನೋ ಗೊತ್ತು ನಂಜುಗುಡಿ. ನಿನ್ನ ಎದೆ ಸಿಳಿದ್ರೆ 2 ಅಕ್ಷರ ಇಲ್ಲ ಅಂತ ಈ ನಿನ್ನ ಜೋತು ಬಿದ್ದ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ನೀನ್ ಲೆಕ್ಕದ ಬಗ್ಗೆ ಮಾತಾಡ್ತೀಯ, ಲೆಕ್ಕ ತಪ್ಪು ಹೋಗುತ್ತೆ. ಅಕ್ಕನ ಮನೆಯಲ್ಲಿ ತಮ್ಮ ತಿನ್ನೋದು ಧರ್ಮ, ಆಶ್ರಮದಲ್ಲಿ ಬಿಟ್ಟು ಸಪ್ಪೆ ಊಟ ತಿನ್ನೋದು ನಿನ್ನ ಕರ್ಮ. ಯಾಕೆ ಸತ್ಯ ಹೇಳಿದ್ರೆ ಉರಿಯುತ್ತಾ? ನನ್ನ ಲೈಫಲ್ಲಿ ಆಟ ಆಡ್ತಿರೋ ನಿನ್ನನ್ನು ನೋಡಿದ್ರೆ ನನಗಿನ್ನೆಷ್ಟು ಬೆಂಕಿ ಹೊತ್ಕೊಳ್ಳಲ್ಲ. ಜಾನ್ಕಿ, ಆ ಜಾನ್ಕಿನ ಇಟ್ಕೊಂಡು ಏನೋ ಮಸ್ಲತ್ ಮಾಡ್ತಿರೋ ಹಾಗಿದೆ. ಏನ್ ಬೊಗಳ್ತಾ ಇದೀಯಾ? ಕೃಷ್ಣಂಗೆ ಚಳಿ ಜ್ವರ ಶುರುವಾಗಿದೆ. ನಿನ್ನೆ ಮಲಗ್ದವನು ಇನ್ನೂ ಎದ್ದಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಿನ್ನೆ ಮಾತ್ರೆ ಕೊಟ್ಟಿದ್ದು ನೀನೇ ಅಲ್ವಾ? ನೀನ್ ಕೊಟ್ಟು ಮಾತ್ರೆಯಿಂದನೇ ಹೀಗಾಗಿರೋದು ಅಂತ ನಾನು ಹೇಳ್ತೀನಿ. ಜಾನ್ಕಿ ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು. ಮಾತ್ರೆ ಕೊಟ್ರೆ ಹುಷಾರಾಗ್ತಾರೆ, ಆದ್ರೆ ಕೃಷ್ಣ ಹುಷಾರ್ ತಪ್ಪಿದಾನೆ. ಈ ಆಶ್ರಮ ಕೆಟ್ಟ ಹೆಸರು ತರೋ ಉದ್ದೇಶ ಏನಾದ್ರೂ ಇದೆಯಾ ತಮಗೆ? ಯಾಕೆ ಮಾಡಕ್ ಬೇರೆ ಕೆಲಸ ಇಲ್ವಾ ನಿನ್ಗೆ? ಯಾರಿಗೊತ್ತು ಯಾವ ಹುತ್ತದಲ್ಲಿ ಯಾವ ಭಾವಿರುತ್ತೋ. ಈ ಆಶ್ರಮಕ್ಕೆ ತಲೆ ಹಾಕ್ಬೇಡ, ನನ್ನ ಮುಂದೆ ಬಂದು ನಿಲ್ಬೇಡ ಅನ್ನೋ ಈ ಹಳೆ ಡೈಲಾಗ್ನ ಹೇಳೋದಕ್ಕೆ ಬರಬೇಡ. ನೀನು ಈ ಆಶ್ರಮಕ್ಕೆ ಗೆಸ್ಟ್ ಅಷ್ಟೇ, ನಾನು ಈ ಆಶ್ರಮಕ್ಕೆ ಸಂಬಂಧಪಟ್ಟವನು. ನಾನು ಇದನ್ನ ದೇಸಾಯಿಗಳಿಗೆ ಹೇಳಿದ್ರೆ ನಿನಗೆ ಒದ್ದು ಹೊರಗಾಗ್ತಾರೆ. ಓ, ದೊಡ್ಡ ಜವಾಬ್ದಾರಿ ಇರೋ ಗಂಡಸ ನೀನು. ನೀನು ಹೇಳಿದ ತಕ್ಷಣ ದೇಸಾಯಿಗಳು ಕೇಳ್ಬಿಡ್ತಾರ? ನಿನ್ನ ಮಾತನ್ನ ನಿಮ್ಮ ಅಕ್ಕನೇ ಕೇಳೋ ಪರಿಸ್ಥಿತಿ ಇಲ್ಲ ಈಗ. ಅಂಥದ್ರಲ್ಲಿ ದೇಸಾಯಿಗಳು ಕೇಳ್ಬಿಡ್ತಾರೆ. ಹುಚ್ಚ ಅನ್ಕೊಂಡು ನಗ್ತಾರೆ ಅಷ್ಟೇ. ನಿನ್ನ ಅನುಮಾನ, ನಿನ್ನ ಮಾತನ್ನ ನಿಮ್ಮ ಅಕ್ಕನೇ ಕೇಳೋ ಪರಿಸ್ಥಿತಿ ಇಲ್ಲ ಈಗ. ಅಂಥದ್ರಲ್ಲಿ ದೇಸಾಯಿಗಳು ಕೇಳ್ಬಿಡ್ತಾರೆ. ಹುಚ್ಚ ಅನ್ಕೊಂಡು ನಗ್ತಾರೆ ಅಷ್ಟೇ. ನಿನ್ನ ಅನುಮಾನ ಏನೋ ಈಗ? ಕೃಷ್ಣ ಇಷ್ಟು ದಿನದಿಂದ ಆಶ್ರಮದಲ್ಲಿದ್ದಾನೆ, ಯಾವತ್ತೂ ಹೀಗಾಗಿರ್ಲಿಲ್ಲ. ಈಗ ಯಾಕೀಗೆ? ಎಷ್ಟು ದಿನದಿಂದ ಆಶ್ರಮದಲ್ಲಿದ್ದ? ಇಷ್ಟು ದಿನ ವಾಸಿಯಾಗದ ಕೃಷ್ಣ ಈಗ ವಾಸಿಯಾಗಿದ್ದಾನೆ ಅಂತ ಯಾಕೆ ನೀನು ನನ್ನ ಕೇಳಬಾರ್ದು? ನಿನ್ನ ಕಣ್ಣಿ ಏನಾದ್ರು ಐಬಾಗಿದೆಯಾ? ಹೋಗಿ ನೋಡು. ಮಾತಾಡೋಕ್ಕೆ ಆಗದಿದ್ದ ಕೃಷ್ಣನಿಗೆ ಈಗ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನಾನು ಜಾನಕಿ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂತ ಗೊತ್ತಾ ನಿನಗೆ? ಇದರಲ್ಲಿ ಶ್ರಮ ಪಟ್ಟರು ಕಾಣಿಸ್ತಿಲ್ಲ, ಬೇರೇನೋ ಪ್ಲಾನ್ ಕಾಣಿಸ್ತಿದೆ. ಯಾರು ಯಾವಾಗಲೂ ಪ್ಲಾನ್ ಬಗ್ಗೆನೇ ಯೋಚಿಸ್ತಾರೋ ಅವ್ರಿಗೆ ಅದೇ ತಾನೇ ಕಾಣಿಸೋದು. ಹೋಗಿ ಜಾನಕಿ ಮುಂದೆ ಹೇಳಿದನ್ನ ತುಪ್ಪಕ್ಕಂತ ಮುಖಕ್ಕೆ ಉಗಿದು ಕಳಿಸ್ತಾರೆ. ಜ್ವರಕ್ಕೆ ಔಷಧಿ ಕೊಡ್ತಾರೆ. ಅದಕ್ಕೆ ಅಂತ ಜನ ಇದ್ದಾರೆ ಇಲ್ಲಿ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಥರ ಮಾತಾಡಬೇಡ. ಕೃಷ್ಣ ನನ್ನ ಸ್ನೇಹಿತ, ಅವನು ಹುಷಾರಾಗೋದಷ್ಟೇ ನನಗೆ ಮುಖ್ಯ. ಇಲ್ಲದೇ ಇರೋ ವಿಚಾರಗಳಿಗೆ ನೀನು ತಲೆ ಹಾಕಿದ್ರೆ ತಲೆ ಕೆಡಿಸ್ಕೊಳ್ಳೋ ಸಮಯ ನನಗಿಲ್ಲ. ನಿನ್ನ ಅನುಮಾನಗಳನ್ನ ಜಾನಕಿ ಹತ್ರ ಹೇಳ್ಕೋ. ನನ್ನ ಮುಂದೆ ಹೇಳಿದ್ರೆ ಬರೀ ತಿರಸ್ಕಾರ ಸಿಗುತ್ತೆ ನಿನಗೆ. ನಿನ್ನನ್ನು ಯಾವತ್ತೂ ನಾನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ತಗೊಳ್ಳೋ ದಿನ ಹತ್ರ ಬಂದೇ ಬರುತ್ತೆ ಶಾಂತನು. ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅನ್ನೋದಂತೂ ಸತ್ಯ. ಅದನ್ನ ನಾನು ಕಂಡು ಹಿಡ್ದೇ ಹಿಡಿತೀನಿ. ಆಲ್ ದ ಬೆಸ್ಟ್. ಇನ್ನಿನ್ನು ಹೋಗ್ಬೋದು. ಮಾತಾಡಿ ತುಂಬಾ ಸುಸ್ತಾಗಿರೋ ಹಾಗಿದೆ. ಈಗ ಆಶ್ರಮದಲ್ಲಿ ಊಟದ ಸಮಯ, ಇಲ್ಲೇ ಊಟ ಮಾಡ್ಕೊಂಡು ಹೋಗು. ಮನೆಗೆ ಹೋದ್ರು ನೀನು ತಿನ್ನೋದು ಬಿಟ್ಟಿ ಊಟನೇ. ಅದಿಲ್ಲೇ ಆಗೋಗ್ಲಿ. ಹೇಳು ಶಾಂತನು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಮ್ಮ. ನಿನ್ ವಿಷು ಹೇಗಿದ್ದಾನೆ? ಅವನಿಗೆ ಹಳೆ ನೆನಪು ಬಂದು ನನ್ನನ್ನು ಹೊಡೆದು ರಾಧಿಕಾ ಮತ್ತೆ ಅವನ ಮಗುನ ಮುದ್ದಾಡಿ ಅವರಿಬ್ಬರನ್ನು ಕರ್ಕೊಂಡು ಹೋಗಿ ರುಕ್ಮಿಣಿಯರ ಮುಂದೆ ನಿಂತಿದ್ದಾನಂತೆ.
ಇದೆಯೇನೋ ಅವನಿಗೆ? ಈ ಜನ್ಮದಲ್ಲಂತೂ ಇಲ್ಲ. ತಾನು ಯಾರು ಅಂತ ಕಂಡ್ಕೊಳ್ಳೋದ್ರಲ್ಲೇ ಅವನ ಜೀವನ ಮುಗಿದೋಗುತ್ತೆ. ಅಂತ ಸ್ಥಿತಿಗೆ ತಲುಪಿದಾನ ಆ ವಿಷು? ಅವನು ತಲುಪಿರಲಿಲ್ಲ, ನಾನು ಅವನ್ನ ಆ ಪರಿಸ್ಥಿತಿ ತಲುಪಿಸಿದ್ದೀನಿ. ಅಷ್ಟೇ ಅಲ್ಲ, ಜಾನಕಿ ನಾನು ಹಾಕಿದ ಗೆರೆಯನ್ನು ದಾಟಬಾರ್ದು, ಆ ಪರಿಸ್ಥಿತಿ ಬಂದಿದ್ದಾಳೆ. ನಾನು ಏನು ಹೇಳ್ತೀನೋ ಆ ಕೇಳ್ತಾಳೆ. ಗುಡ್ ಶಾಂತನು, ಅವನ ಆಶ್ರಮದಿಂದ ಹೊರಗಡೆ ಹೋಗ್ದಿರೋ ಹಾಗೆ ನೋಡ್ಕೊ. ಯಾವುದೇ ಕಾರಣಕ್ಕೂ ರಾಧಿಕಾ ಅವನನ್ನು ನೋಡಬಾರ್ದು. ಮೊನ್ನೆ ಅವನ ಧ್ವನಿನ ಅವಳು ಕೇಳಿಸ್ಕೊಂಡಿದ್ದಾಳೆ. ಒಂದು ಸಣ್ಣ ಅನುಮಾನ ಬಂದರೂ ಕೂಡ ಅವಳು ಎಚ್ಚೆತ್ಕೊಂಡ್ಬಿಡ್ತಾಳೆ. ಹುಷಾರಾಗಿರು. ಸರಿ ಅಮ್ಮ, ಈಗ ನಮ್ಮ ಮುಂದಿನ ನಡೆ ಏನು? ಆದಷ್ಟು ಬೇಗ ಅವನನ್ನ ಆಶ್ರಮದಿಂದ ಹೊರಗೆ ಕರ್ಕೊಂಡು ಹೋಗೋದು. ಅಮ್ಮ, ಅದಂತೂ ಸಾಧ್ಯನೇ ಇಲ್ಲ. ಜಾನಕಿ 3 ಹೊತ್ತು ಅಲ್ಲೇ ಇರ್ತಾಳೆ. ರಾಧಿಕಾ ನಾನೇನು ತಪ್ಪು ಮಾಡ್ತೀನಿ ಅಂತ ಕಾಯ್ತಾ ಇರ್ತಾಳೆ. ಸಂಜೀವಿನೂ ಅಲ್ಲೇ ಇರ್ತಾಳೆ. ಹೇಗಮ್ಮ ಕರ್ಕೊಂಬರೋದು? ಈ ಕೆಲಸ ಆಗಲೇಬೇಕು. ಇನ್ನು ಎಷ್ಟು ದಿನ ಅಂತ ರಾಧಿಕಾ ಇದ್ದ ವಿಷುನ ದೂರ ಇಡ್ತೀಯಾ? ಯಾವತ್ತು ರಾಧಿಕಾ ವಿಷು ನೋಡ್ತಾಳೋ ಆವತ್ತು ನಮ್ಮ ಕತೆಗೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಗೊತ್ತು ತಾನೆ? ಆದ್ರೆ ಅದಕ್ಕೊಂದು ದಾರಿ ಇದೆಯಲ್ಲಮ್ಮ. ರಾಧಿಕಾ ವಿಷುನ ನೋಡಿದ್ರು ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ಅವನೇ ಅವಳನ್ನ ಯಾರು ಅಂತ ಕೇಳಬೇಕು. ಹಾಗೆ ಮಾಡಿದೀವಿ. ಆದ್ರೆ ರಾಧಿಕಾ ಸುಮ್ಮನಿರ್ತಾಳ? ಸಾಕ್ಷಿಗಳನ್ನ ಹುಟ್ಟಾಕ್ತಾಳೆ. ಮನೆಗೆ ಹೋಗಿ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಡ್ತಾಳೆ. ನಮ್ಮ ಜೊತೆಲಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಸುಮ್ಮನಿದ್ದಾಳ ಅಷ್ಟೇ. ಇಲ್ದಿರೋ ಕಲ್ಪನೆಗಳಲ್ಲಿ ತೇಲಾಡೋದನ್ನ ಬಿಡು. ವಿಷುನ ಆಶ್ರಮದಿಂದ ದೂರ ಇಟ್ಟೆ ಜಾನಕಿ ಜೊತೆ ಮದುವೆ ಮಾಡ್ಬಿಡೋಣ. ಇದೇ ಸರಿಯಾದ ಟೈಮು. ಆದಷ್ಟು ಬೇಗ ವಿಷುನ ಆಶ್ರಮದಿಂದ ಹೊರಗಡೆ ಕರ್ಕೊಂಡ್ಬಂದ್ಬಿಡೋಣ. ಸರಿ ಅಮ್ಮ, ನಾಳೆ ಬೆಳಗ್ಗೆನೆ ಅವನ ಆಶ್ರಮದಲ್ಲಿ ಇರಬಾರ್ದು. ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ವಿಷುನ ಆಶ್ರಮದಿಂದ ಹೊರಗಡೆ ಕರ್ಕೊಂಡ್ಬಂದ್ಬಿಡೋಣ. ಸರಿ ಅಮ್ಮ, ನಾಳೆ ಬೆಳಗ್ಗೆನೆ ಅವನ ಆಶ್ರಮದಲ್ಲಿ ಇರಬಾರ್ದು. ಹಾಗೆ ಮಾಡ್ತೀನಿ. ಈ ಸರಿ ಅವನ್ ಬೇರೆ ಎಲ್ಲೂ ಕರ್ಕೊಂಡು ಹೋಗ್ಬೇಡ. ಸೀದಾ ನಮ್ಮನೆಗೆ ಕರ್ಕೊಂಡ್ಬಂದ್ಬಿಡು. ಅವ್ನು ಯಾರ ಕಣ್ಣಿಗೂ ಬೀಳ್ದಿದ್ದ ಹಾಗೆ ನಾನು ನೋಡ್ಕೋತೀನಿ. ಒಳ್ಳೆ ಐಡಿಯಾ ಅಮ್ಮ. ಈಗ ನಾವು ಏನೇ ಹೇಳಿದ್ರು ಅವ್ನು ಕೇಳ್ತಾನೆ. ನಿಮ್ಮ ಮನೆಯವ್ರನ್ನ ತೋರಿಸ್ತೀವಿ ಅಂತ ಆಸೆ ತೋರಿಸಿದ್ರೆ ಯಾರು ಮಾತು ಬೇಕಾದ್ರೆ ಅಂತಾನೆ. ನಾಳೆ ಬೆಳಗ್ಗೆನೆ ನೀವಿರೋ ಜಾಗದಲ್ಲಿ ಇರ್ತೀರಿ. ಮುಂದಿನ ದಿನಗಳಲ್ಲಿ ಜಾನಕಿ ಕೂಡ ಇದೇ ಮನೇಲಿರೋ ಹಾಗಾಗಬೇಕು ಶಾಂತನು. ಅದು ವಿಷು ಅಲಿಯಾಸ್ ಕೃಷ್ಣನ್ ಜೊತೆನಲ್ಲಿ. ಅಂದಾಗೆ ಅವನಿಗೆ ಹಳೆ ನೆನಪು ಬರೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಹಳೆ ನೆನಪು ಸತ್ತೇ ಹೋಗಿದೆ. ಅದ್ರ ಬಗ್ಗೆ ಅನುಮಾನನೇ ಬೇಡ. ಸರಿ, ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಇರ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಶಾಂತನು. ವಿಷು ಜಾನಕಿ ಸಂಸಾರ ನಡೆಯೋದು ಬೆಟ್ಟೇಗೌಡ್ರ ಮನೆಯಲ್ಲಿ. ರಾಧಿಕಾ, ಈ ಜಗತ್ತಿನ ಅತ್ಯಂತ ದೌರ್ಭಾಗ್ಯ ಜೀವಿ ನೀನು. ಇನ್ನೂ ನಿನ್ನ ಕಣ್ಣಲ್ಲಿ ಅದೇನೇನು ನೋಡೋದಿದೆಯೋ ಯಾರಿಗೆ ಗೊತ್ತು. ಗಂಡನ್ನ ಕರ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದಿದ್ರು ನಿನ್ನ ಜೊತೆ ಬಿಟ್ಟು ಕಳಿಸ್ಬಿಡ್ತಿದ್ದೆ. ಅದನ್ನ ಬಿಟ್ಟು ನನ್ನ ವಿರುದ್ಧ ಬಂಡಾಯ ಹೇಳಕ್ ಹೊರಟಿದೀಯಲ್ಲ. ನೀನು ಮೆತ್ತಗಾಗೋವರೆಗೂ ವಿಷು ನಿನ್ನಿಂದ ದೂರನೇ ಇರ್ತಾನೆ. ನಾನು ಯಾಕೆ ಇಲ್ಲಿದ್ದೀನಿ? ಯಾರು ನಾನು? ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯನಾ? ಇವ್ರ ಮಾತನ್ನು ಕೇಳ್ತಾ ಇದ್ರೆ ಒಂದಲ್ಲ ಒಂದು ಕಾರಣ ಹೇಳ್ಕೊಂಡು ನನ್ನನ್ನು ಇಲ್ಲೇ ಇರಿಸ್ಕೋತಾರೆ. ನನಗಂತೂ ಇಲ್ಲಿ ಇರೋಕ್ಕಾಗಲ್ಲ. ನನಗೇನಾದರೂ ಅಪ್ಪ ಅಮ್ಮ ಇದ್ದರೆ ನನ್ನ ನೆನೆಸ್ಕೊಂಡು ಎಷ್ಟು ಬೇಜಾರಾಗಿರ್ತಾರಲ್ಲ. ಅವರು ನಾನು ಕಂಡು ಹಿಡಿಲೇಬೇಕು. ಅಂದರೆ ನಾನು ಇಲ್ಲಿಂದ ಹೊರಡೋದು ಒಂದೇ ದಾರಿ.